ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ವಿಡಿಯೋ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಯಾರು ನನ್ನ ವಿಡಿಯೋ ನೋಡ್ತಾ ಇರೋ ಇಷ್ಟಪಡ್ತಾ ಇದ್ದೀರಾ ಅಂದ್ಕೊಂಡು ನನಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ವಿಡಿಯೋಗಳು ನಾನು ಇನ್ನು ಬೇರೆ ಬೇರೆ ಥರ ಮಾಡಬೇಕು ಅಂತ ಅನಿಸುತ್ತೆ. ಯಾರು ನನ್ನ ವೀಡಿಯೋಸ್ ನೋಡ್ತಾ ಇಲ್ವ ಅಂದ್ಕೊಂಡು ನಾನು ಮಾಡೋಕ್ಕೂ ನನಗೂ ಬೇಜಾರಾಗುತ್ತೆ. ನೀವು ಸಪೋರ್ಟ್ ಮಾಡಿ ಫ್ರೆಂಡ್. ನೋಡಿ, ಇವತ್ತು ನಾನು ನಿಮಗೆ ಸಂಡೇ ಈವ್ನಿಂಗ್ ನಾನು ಸಂಡೇ ಒಂದು 7-8 ಗಂಟೆ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೂ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಿಮ್ಮಲ್ಲಿ ಜಿರಳೆಗಳ ಸಮಸ್ಯೆ ಜಾಸ್ತಿ ಇದೆ ಅಂತ ಅಂದ್ಕೊಂಡ್ರೆ ನೀವು ಈ ಥರ ಒಂದು ಇದು ಫಾಲೋ ಮಾಡಿ. ನಿಮಗೆ ಜಿರಳೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಈ ಥರ ಮಾಡ್ಕೊಬಂದಿರೋದ್ರಿಂದ ನಾವು ಫ್ಲ್ಯಾಟಲ್ಲಿರೋದ್ರಿಂದ ನಮ್ಮನೆ ಕ್ಲೀನಾಗಿರುತ್ತೆ, ಬೇರೆಯವ್ರ ಮನೆ ಗಲೀಜಾಗಿರುತ್ತಲ್ವ. ಅದಕ್ಕೆ ನಾವು ಕ್ಲೀನಾಗಿ ಇಟ್ಕೊತಾ ಇರ್ತೀನಿ. ನಾನು ಆದ್ರೂ ಇದು ಅಪಾರ್ಟ್ಮೆಂಟ್ ಇರೋದ್ರಿಂದ ಎಲ್ಲ ಕಡೆ ಜಿರಳೆ ಬರ್ತಾನೆ ಇರುತ್ತೆ. ಅದಕ್ಕೆ ನಾನು ವಾರಕ್ಕೊಂದ್ಸಲಿ ಇಲ್ಲ 15 ದಿವಸಕ್ಕೊಂದ್ಸಲಿ ಹಿಂಗೆ ಹಚ್ತಾನೆ ಇರ್ತೀನಿ. ಲಕ್ಷ್ಮಣ ರೇಖೆ ಅಂತ ಬರುತ್ತಲ್ಲ, ನೀವೆಲ್ಲ ಗೊತ್ತಿದೆ ಅಂದ್ಕೊತೀನಿ. ಲಕ್ಷ್ಮಣ ರೇಖೆ ಬರುತ್ತಲ್ಲ, ಅದನ್ನು ನೀವು ಈ ಥರ ಎಲ್ಲ ಕಡೆ ಮೂಲೆ ಎಲ್ಲೆಲ್ಲಿ ಕಾರ್ನರ್ ಇದೆ ಕಾರ್ನರಲ್ಲೆಲ್ಲ ನೀವು ಹಚ್ಕೊಂಬನ್ನಿ. ನೋಡಿ, ನೀವು ನೈಟ್ ಇವಾಗ ಹಚ್ಚಿದ್ದೀರ ಅಂದರೆ ಮಾರ್ನಿಂಗ್ ಎಲ್ಲ ಮನೆಯೆಲ್ಲ ಒಡಿಸ್ಬೇಕು, ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಒಡಿಸ್ಕೋಬೇಕು. ಯಾಕಂದರೆ ನೀವು ಅದರೊಳಗೆ ಕಾಕ್ರೋಚ್ ಎಲ್ಲ ಓಡಾಡಿರುತ್ತಲ್ಲ, ಅದನ್ನೆಲ್ಲ ತಿಂದುಬಿಟ್ಟು ಸತ್ತೋಗುತ್ತೆ. ಬೇಕಾದ್ರೆ ನೋಡಿ, ನೀವು ಈ ಥರ ಫಾಲೋ ಮಾಡಿ ಎಷ್ಟು ಕಾಕ್ರೋಚ್ ಸತ್ತೋಗುತ್ತೆ ಗೊತ್ತಾ. ನಾನು ಈ ಥರ ಮಾಡ್ಕೊಂಬರ್ತೀನಿ ಅಡುಗೆ ಮನೇಲಾಗಲಿ, ಮತ್ತು ಸಿಂಕ್ ಹತ್ರ ಆಗಲಿ, ಮತ್ತು ಪಾತ್ರೆ ದಬಾಕ್ತಿರಲ್ಲ ನೀವು, ರ್ಯಾಗರ್ ಇದ್ದರೆ ಹಿಂಗೆ ಎಳೆಯೋದಿರುತ್ತಲ್ಲ ಪಾತ್ರೆ ದಬಾಕೋದು, ಅದ್ರ ಹಿಂದ್ಗಡೆ ಹಚ್ಚಿ. ಇಲ್ಲ ಅಂದರೆ ನೀವು ಮಾಮೂಲಿ ಮೂಲೆ ಕಾರ್ನರಿಗೆ ಹಚ್ಕೊಂಬನ್ನಿ. ನೀವು ಬೇರೆದೆಲ್ಲ ಹಚ್ಚೋದು ನಾನು ಎಷ್ಟು ಥರ ತಂದಿದ್ದೀನಿ ಗೊತ್ತಾ. ದುಡ್ಡು ಕೊಟ್ಟು ತುಂಬ ತಂದು ನಾನು ಎಲ್ಲ ಇಟ್ಟಿದ್ದೀನಿ. ಇಟ್ಟು ಬರುತ್ತಲ್ಲ ಒಂಥರ ಜೆಲ್ ಥರ, ಒಂಥರ ಮೇಣ ಥರ ಬರುತ್ತಲ್ಲ, ಅದನ್ನೆಲ್ಲ ಮೂಲೆಗೆ ಇಟ್ಟಿದ್ದೀನಿ. ಅದೆಲ್ಲ ಏನೋ ಇದು ಎಫೆಕ್ಟೇ ಆಗಲಿಲ್ಲ. ಇದನ್ನು ತಂದುಬಿಟ್ಟು ನಾನು ಹಚ್ಚಿ ಇದು ಮಾಡೋದ್ರಿಂದ ಸಣ್ಣ ಮರಿಗಳು ಸತ್ತೋಗಿದೆ. ನೋಡಿ, ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ನಾನು ನೈಟ್ ಹಚ್ಚಿದ್ದೆ, ನಾನೆಲ್ಲ ಹಚ್ತಾ ಇರ್ತೀನಿ, ಆದರೂ ಸತ್ತೋಗ್ತಾ ಇರುತ್ತೆ. ಆದರೆ ಜಾಸ್ತಿ ಏನಿಲ್ಲ. ನೋಡಿ, ಸಣ್ಣ ಮರಿಗಳೆಲ್ಲ ಇರುತ್ತಲ್ಲ, ಅದು ದೇವ್ರ ಮನೆಯಲ್ಲಿ ಜಾಸ್ತಿ. ಯಾಕೆಂದರೆ ಅಲ್ಲಿ ಇದು ಕರ್ಪೂರ, ಅರಿಶಿನ, ಕುಂಕುಮ ಅದು ಎಲ್ಲ ಇಟ್ಟಿರ್ತೀನಲ್ಲ, ಇದಿರುತ್ತಲ್ಲ ಡ್ರಾಯರಲ್ಲಿ, ಅಲ್ಲೆಲ್ಲ ಸಣ್ಣ ಮರಿಗಳಿರುತ್ತೆ. ದೊಡ್ಡದೆಲ್ಲ ಹೋಗ್ಬಿಟ್ಟಿರುತ್ತೆ ಎಲ್ಲ ವಾಸ ಮಾಡೋಕ್ಕೆ. ಚಿಕ್ಕ ಮರಿಗಳ್ನ ಇಲ್ಲಿ ಬಿಟ್ಟೋಗಿರ್ತಾವೆ ಮನೇಲಿ. ನೋಡಿ, ಹಿಂಗೆ ಮಾಡ್ಕೊಂಬಂದರೆ ಎಷ್ಟು ಮರಿಗಳು ಸತ್ತೋಗುತ್ತೆ, ಜಿರಳೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಈ ಥರ ಫಾಲೋ ಮಾಡಿ. ನೋಡಿ, ನೈಟ್ ಆಯಿತು, ನಾನು ಮಾರ್ನಿಂಗು ಸೋಮವಾರ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಯಾಕೋ ಡ್ಯಾಂಡ್ರಫ್ ಆಗಿರೋ ಥರ ಇತ್ತು, ತಲೆಯಲ್ಲಿ ಸ್ವಲ್ಪ ಕಡ್ತ ಎಲ್ಲ ಆಗ್ತಾಯಿತ್ತು. ಅದಕ್ಕೆ ನಾನು ಸ್ವಲ್ಪ ಕೊಬ್ಬರೆಣ್ಣೆ ಬಿಸಿ ಮಾಡ್ಕೊಂಡು ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನನಗೆ ಮೊಸರು ಹಾಕ್ಕೊಂಡಿಲ್ಲ. ನೀವು ಒಂದು 2-3 ಸ್ಪೂನ್ ಮೊಸರು ಹಾಕ್ಕೊಂಡು, ನಿಂಬೆಹಣ್ಣು ಹಾಕ್ಕೊಂಡು, ಕೊಬ್ಬರೆಣ್ಣೆ ಹಾಕ್ಕೊಂಡು ಹಚ್ಕೊಳ್ಳಿ. ಎಷ್ಟು ಏರು ಚೆನ್ನಾಗಿರುತ್ತೆ, ಡ್ಯಾಂಡ್ರಫು ಕಮ್ಮಿ ಆಗುತ್ತೆ, ಸಿಲ್ಕಿ ಥರ ಆಗುತ್ತೆ. ನೀವು ನಿಂಬೆಹಣ್ಣು ಹಾಕೋದ್ರಿಂದ ಕೂದಲುದುರುತ್ತೆ ಅಂತ ಅಂದ್ಕೋಬೇಡಿ, ಆ ಥರ ಏನು ಆಗೋದಿಲ್ಲ. ಇದು ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಯಾಕಂದರೆ ಈಚಿಂಗ್ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಇವಾಗ ನಾವು ಶಾಂಪು ಹಚ್ಚೋದ್ರಿಂದ ನಮಗೆ ಕೂದಲಲ್ಲಿ ಯಾವಾಗಲೂ ನಾವು ಸ್ನಾನ ಮಾಡಿದ ತಕ್ಷಣ ಒಂದು ದಿವಸ ಆದಮೇಲೆ ಎಣ್ಣೆ ಹಚ್ಕೊಬಿಡ್ಬೇಕು. ಅಕಸ್ಮಾತ್ ಹಂಗೆ ಬಿಟ್ಟರೆ 1 ದಿವಸ 2 ದಿವಸ ಆವಾಗಲೇ ಡ್ಯಾಂಡ್ರಫ್ ಆಗೋದು. ಅದು ಶಾಂಪಿಂದೆಲ್ಲ ತಲೆಯಲ್ಲಿರುತ್ತಲ್ಲ, ಅದೆಲ್ಲ ಒಟ್ಟು ಥರ ಆಗಿ ಕಡ್ತ ಆಗಿ ಅದಕ್ಕೆ ಏರ್ ಫಾಲ್ ಜಾಸ್ತಿ ಆಗುತ್ತೆ. ನೋಡಿ, ನಾನೆಲ್ಲ ಆಯಿತು, ಎಣ್ಣೆ ಎಲ್ಲ ಹಚ್ಕೊಬಿಟ್ಟು ಹಾಗೆ ಕೊಬ್ಬರೆಣ್ಣೆ ಇತ್ತಲ್ಲ, ಸ್ವಲ್ಪ ಇವಾಗ ಚಳಿಗಾಲ ಇರೋದ್ರಿಂದ ಕೈಗೆ ಕಾಲಿಗೆ ಎಲ್ಲದನ್ನು ಹಚ್ಕೊತಾ ಇದ್ದೀನಿ. ಯಾಕಂದರೆ ಒಂಥರ ಮಾಯ್ಶ್ಚರೈಸರ್ ಥರ ಆಗುತ್ತೆ. ಹಚ್ಕೊಬಿಟ್ಟು ಸ್ನಾನ ಮಾಡಿಕೊಂಡ್ರೆ ನೀವು ಮಾಡ್ಕೊಳ್ಳಿ. ಈ ಥರ ಎಷ್ಟು ಚೆನ್ನಾಗಿರುತ್ತೆ. ಮುಖಕ್ಕೆ ಕೈ ಕಾಲಿಗೆ ಎಲ್ಲದಕ್ಕೂ ಹಚ್ಕೊಳ್ಳಿ. ಅಂದರೆ ನಿಮಗೆ ಸೆಟ್ ಆಗುತ್ತೆ ಇಲ್ವೋ ಗೊತ್ತಿರೋ, ನನಗೆ ಕೊಬ್ಬರೆಣ್ಣೆ ನನಗಂತೂ ಸೆಟ್ ಆಗುತ್ತೆ, ಚೆನ್ನಾಗಿರುತ್ತೆ ಸ್ಕಿನ್ನೆಲ್ಲ. ಆಮೇಲೆ ಒಂಥರ ಸೋಪ್ ಹಚ್ಕೊಂಡಾಗ ಬೆಳ್ಳಾಗುತ್ತಲ್ಲ, ಆ ಥರ ಎಲ್ಲ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನೀವು ಈ ಥರ ಒಂದ್ಸಲ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ. ನಾನೆಲ್ಲ ಆಯಿತು, ಸ್ವಲ್ಪ ಕೆಲಸನೂ ಇತ್ತು, ಸ್ಟಿಚಿಂಗ್ ಮಾಡೋದು. ಅದಕ್ಕೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡೆಲ್ಲ ಕೆಲಸ ಮಾಡ್ಕೊಂಡು ಸ್ವಲ್ಪ ಕುತ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೆ. ಎಂಬ್ರಾಯ್ಡಿಂಗ್ ಒಂದು ಬ್ಲೌಸು ಇದು ಎಂಬ್ರಾಯ್ಡಿಂಗ್ ಹಾಕ್ಸಿದ್ದೆ ಒಂದು ಬ್ಲೌಸ್ ಪೀಸಿಗೆ. ಅದಕ್ಕೆ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮಗೆ ಏನು ಬರುತ್ತೆ, ಇವಾಗ ಯೂಟ್ಯೂಬಲ್ಲಿ ಎಲ್ಲ ಸ್ಟಿಚಿಂಗ್ದೆಲ್ಲ ಇರುತ್ತೆ. ಚಿಕ್ಕದಾಗಿ ಫಾಲ್ ಹಾಕ್ಕೊಳೋದು, ಇಲ್ಲಾಂದರೆ ಆಲ್ಟ್ರೇಷನ್ ಮಾಡೋದು, ಇಲ್ಲಾಂದರೆ ಸ್ಲೀವ್ ಅಟ್ಯಾಚ್ ಮಾಡೋದು, ಅದು ಎಲ್ಲೋ ಬಂದಿರೋದ್ರೆ ಕುಚ್ಚು ಹಾಕೋದು. ಇಲ್ಲಾಂದರೆ ನೀವು ಉಕ್ಸೆಲ್ಲ ಇಸ್ಕೊಳ್ಳಿ, ಮನೆಗೆ ಉಕ್ಸು ಎಮ್ಮಿಂಗೆಲ್ಲ ಹಾಕ್ಕೊಡಿ. ಸೀರೆಗೆ ಫಾಲ್ ಹಾಕ್ಕೊಡ್ತೀವಿ ಅಂತ ಅದೇ ಫಾಲ್ ಹಾಕೋದ್ಮೇಲೆ ಎಮ್ಮಿಂಗ್ ಮಾಡ್ತಾರಲ್ಲ, ಅದನ್ನು ಮಾಡ್ತೀವಿ ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಳ್ಳಿ. ಕೇಳೋದ್ರಿಂದ ನಮಗೇನು ಬೇಜಾರಾಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ನಮ್ಮ ದುಡ್ಡು ಒಂದು 200-300 ರೂಪಾಯಿ ನಮ್ದು ಆಗುತ್ತಲ್ಲ, ಯಾರು ನಮಗೆ ಕೊಡ್ತಾರೆ ಅಲ್ವಾ. ನೋಡಿ, ಸ್ಟಿಚಿಂಗೆಲ್ಲ ಆಯಿತು. ಈ ಥರ ನಂದು ಫೈನಲಾಗಿ ಸ್ಟಿಚ್ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಸರಿ, ಎಲ್ಲ ಆಯಿತು. ನಾನು ಸ್ಟಿಚ್ ಮಾಡಿ ಸಂಜೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಬೆಳಗ್ಗೆ, ಅದಕ್ಕೆ ಸಂಜೆ ಪೂಜೆ
ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಮುಖ ತೊಳ್ಕೊಂಡು ಏರ್ ವಾಶ್ ಮಾಡ್ಕೊಂಡಿದ್ನಲ್ಲ, ಅದು ನಿಮಗೆ ಬೆಳಗ್ಗೆ ತೋರಿಸೋಣ ಅಂದ್ಕೊಂಡಿದ್ದೆ. ಆದರೆ ನನಗೆ ಇದು ಒಣಗಿರಲಿಲ್ಲ ಕೂದಲು, ಅದಕ್ಕೆ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಸಿಲ್ಕಿ ಥರ ಏರು ಚೆನ್ನಾಗಿ ಬಂದಿತ್ತು ನೋಡಿ. ಎಲ್ಲ ಆಯಿತು, ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚೋಕ್ಕೆ ಅಂತ ಹೋದೆ. ನೋಡಿ ಈ ಥರ ಆಗೋಗಿದೆ. ನನಗೆ ಎಷ್ಟು ಬೇಜಾರಾಗಿತ್ತು ಅಂತಂದರೆ, ಶನಿವಾರ ಪೂಜೆ ಎಲ್ಲ ಮಾಡಿದ್ನಲ್ಲ ನಾನು, ಹುಣ್ಣಿಮೆ ಇತ್ತಲ್ಲ, ಅವತ್ತು ಬೆಳಗ್ಗೆ ದೀಪ ಹಚ್ಚಿದಾಗ ಚೆನ್ನಾಗಿತ್ತು. ದೀಪ ಎಲ್ಲ ಹಚ್ಚಿದೆ, ಮತ್ತು ಸಂಜೆ ದೀಪ ಹಚ್ಚಿದಾಗ ಈ ಥರ ಫುಲ್ಲು ಬತ್ತಿನೇ ಎಲ್ಲ ಉರಿದೋಗಿ ಫುಲ್ಲು ಕಪ್ಪಗಾಗಿತ್ತು. ಎಷ್ಟು ಭಯ ಬಿದ್ದಿದೆ ಅಂದರೆ ಏನಾಗಿತ್ತೋ ಏನೋ, ನೆಗೆಟಿವ್ ಥರ ಆಗುತ್ತೇನೋ ಅಂದ್ಕೊಂಡು ಫುಲ್ಲು ಬೇಜಾರಾಗಿ ಸ್ಯಾಟರ್ಡೆ ಎಲ್ಲ ಬೇಜಾರಾಗಿ ಹೋಗಿತ್ತು, ಮತ್ತು ಸಂಡೇನೇ ಬೇಜಾರಾಗಿತ್ತು. ಮಂಡೇನ ದೀಪ ಹಚ್ಚೋಕ್ಕೂ ನನಗೆ ಯಾಕೋ ಮನಸ್ಸೇ ಇರಲಿಲ್ಲ ಬೆಳಗ್ಗೆ ಎಲ್ಲ. ಆಮೇಲೆ ನಾನು ಎಷ್ಟು ವೀಡಿಯೋಗಳು ನೋಡಿದೆ ಫೋನಲ್ಲಿ, ಅದರೆಲ್ಲ ನೋಡಿದಾಗ ಎಲ್ಲ ವೀಡಿಯೋಗಳು ನೋಡಿದಾಗ ನಾನು ಎಲ್ಲರೂ ಅಂತಾಯಿದ್ರು, ಈ ಥರ ಆದರೆ ನೀವು ಒಳ್ಳೇದಂತೆ, ನಾವೇನಾರ ಮನಸ್ಸಲ್ಲಿ ಅಂದ್ಕೊಂಡಿರೋದೆಲ್ಲ ಈಡೇರುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ವೀಡಿಯೋಗಳು ನೋಡಿದ್ದೀನಿ ಯೂಟ್ಯೂಬಲ್ಲಿ. ಆ ಥರ ಆಯಿತು. ಅದಕ್ಕೆ ನನಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಅದಕ್ಕೆ ತಗೊಂಡೋಗಿ ಅದನ್ನೆಲ್ಲ ಬೆಳ್ಕೊಂಡು ಕ್ಲೀನಾಗೆ ಮತ್ತೆ ಎಲ್ಲ ಹೂವು ಮುಡಿಸಿ ದೀಪ ಹಚ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ರೆ ಹೇಳಿ, ಅದು ತಪ್ಪಾ ಸರಿನಾ ನನಗೆ ಗೊತ್ತಿಲ್ಲ. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ದೀಪ ಹಚ್ಬಿಟ್ಟು, ಇವಾಗ ಮತ್ತೆ ಸಂಜೆ ದೀಪ ಎಲ್ಲ ಹಚ್ಕೊಂಡು ಬೇಡ್ಕೊಂಡೆ. ಏನಾದ್ರು ತಪ್ಪಾಗಿರೋ ಕ್ಷಮಿಸಪ್ಪ ಅಂದ್ಬಿಟ್ಟು ಕೇಳಿಕೊಂಡೆ. ಎಷ್ಟು ವೀಡಿಯೋಗಳಲ್ಲಿ ನೋಡಿದ್ದೀನಿ ನಾನು, ನೋಡಿದೆ. ಅದಕ್ಕೆ ಅದೆಲ್ಲ ಏನೂ ಇಲ್ಲ, ಆ ಥರ ದೀಪ ಎಲ್ಲ ಉರಿದೋದ್ರೆ ನೀವು ಅಂದ್ಕೊಂಡದ್ದು ಮನಸ್ಸಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ ಅಷ್ಟು ವೀಡಿಯೋಗಳಲ್ಲಿ. ಬಾಕ್ಲಲ್ಲೂ ಸೇಮ್ ಹಂಗೆ ಆಗಿತ್ತು. ಹೊಸ್ಲಿಗೂ ದೀಪ ಹಚ್ಚಿದ್ನಲ್ಲ ಶನಿವಾರ, ಅದು ಒಂದು ಸೈಡ್ ಫುಲ್ಲು ಬಲಗಡೆದೆಲ್ಲ ಉರಿದೋಗ್ಬಿಟ್ಟಿತ್ತು. ನನಗೆ ಬೇಜಾರಾಗೋಗ್ಬಿಟ್ಟಿತ್ತು, ಯಾಕಪ್ಪ ಹಿಂಗೆ ಆಯಿತು ಅಂದ್ಕೊಂಡು. ನೋಡಿ, ಇವತ್ತಿನ ವಿಡಿಯೋ ನೀವು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.